ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ಸ್ಟೋರಿ ಶುರು ಮಾಡೋದಕ್ಕೂ ಮುಂಚೆ ನಿಮ್ಮೆಲ್ರಿಗೂ ಒಂದು ಪ್ರಶ್ನೆ ಕೇಳ್ತೀನಿ. ಒಂದು ದೊಡ್ಡ ಸಿಟಿ, ಅಲ್ಲಿ ಒಂದು ಅಪಾರ್ಟ್ಮೆಂಟು. ಇದ್ದಕ್ಕಿದ್ದಂತೆ ಮಧ್ಯರಾತ್ರಿ 3 ಗಂಟೆಗೆ ಒಂದು ಬಾಂಬ್ ಬ್ಲಾಸ್ಟ್ ಆಗಿರುವಂತಹ ಒಂದು ದೊಡ್ಡದಾಗಿರೋ ಒಂದು ಸೌಂಡ್ ಕೇಳಿಸುತ್ತೆ. ಅಲ್ಲೇ ಇದ್ದಂತಹ ಅಕ್ಕಪಕ್ಕದಲ್ಲಿರುವಂತಹ ಜನಗಳೆಲ್ಲ ಏನು ಮಾಡ್ತಾರೆ, ಆ ಶಬ್ದ ಕೇಳಿದ ತಕ್ಷಣ ಓಡ್ ಹೋಗ್ತಾರೆ. ಅಪಾರ್ಟ್ಮೆಂಟ್ ಹತ್ರ ಓಡೋಗಿ ಚೆಕ್ ಮಾಡಿದಾಗ ಹೊಗೆ ಎಲ್ಲ ತುಂಬಿಕೊಂಡಿರುತ್ತೆ. ಹಾಗೇನೆ ಜನ ಎಲ್ಲ ಆ ಅಪಾರ್ಟ್ಮೆಂಟ್ನ ಡೋರ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಓಪನ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಡೋರ್ ಓಪನ್ ಆಗೋದಿಲ್ಲ, ಒಳಗಡೆಯಿಂದ ಲಾಕ್ ಆಗಿರುತ್ತೆ. ತಕ್ಷಣ ಏನು ಮಾಡ್ತಾರೆ, ಅಲ್ಲಿರೋ ಜನಕ್ಕೆ ಗಾಬರಿಯಾಗಿ ಪೊಲೀಸವ್ರಿಗೆ ಕಾಲ್ ಮಾಡ್ತಾರೆ. ಪೊಲೀಸವ್ರು ಕೂಡ ಬರ್ತಾರೆ. ಪೊಲೀಸವ್ರು ಬಂದು ಅವರು ಕೂಡ ಬಾಗಿಲನ್ನ ತೆಗೆಯೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಬಾಗಿಲು ಓಪನ್ ಆಗೋದಿಲ್ಲ. ಅಲ್ಲೇ ಇದ್ದಂತಹ ಕಿಟಕಿ ಸಹ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಅದು ಕೂಡ ಓಪನ್ ಆಗೋದಿಲ್ಲ. ತುಂಬ ಟೈಟಾಗಿ ಲಾಕ್ ಆಗಿರುತ್ತೆ. ಅದಾಗಿದ ನಂತರ ಪೊಲೀಸವ್ರು ಏನು ಮಾಡ್ತಾರೆ, ಬಲವಂತವಾಗಿ ಡೋರ್ನ ಒಡೆದು ಒಳಗಡೆ ನುಗ್ತಾರೆ. ಒಳಗಡೆ ಹೋಗಿದ ತಕ್ಷಣ ಒಳಗಡೆ ನೋಡಿದ್ರೆ ಫುಲ್ಲು ಹೊಗೆ ತುಂಬಿಕೊಂಡಿರುತ್ತೆ. ಅಪಾರ್ಟ್ಮೆಂಟ್ ಫುಲ್ಲು ಒಳಗಡೆ. ಪೊಲೀಸವ್ರು ಒಳಗಡೆ ಹೋಗಿದ ತಕ್ಷಣ ಅಲ್ಲಿ ಒಂದು ಬಾಡಿ ಫುಲ್ ಬರ್ನ್ ಆಗ್ತಾ ಇರುತ್ತೆ. ಆ ಬಾಡಿ ಸ್ಟೇಜ್ ಯಾವ ರೀತಿ ಇರುತ್ತೆ ಅಂದರೆ ಅದನ್ನು ಐಡೆಂಟಿಫೈ ಕೂಡ ಮಾಡೋ ರೀತಿ ಇರೋದಿಲ್ಲ. ಹಾಗೆಯೇ ಅಲ್ಲೇ ಒಂದು ಸಿಲಿಂಡರ್ ಕೂಡ, ಆತನ ತಲೆಯ ಪಕ್ಕದಲ್ಲಿ ಒಂದು ಸಿಲಿಂಡರ್ ಕೂಡ ಬ್ಲಾಸ್ಟ್ ಆಗಿ 2 ಭಾಗ ಆಗೋಗಿರುತ್ತೆ. ಇನ್ನೂ ಒಂದು ಸ್ಟ್ರೇಂಜ್ ಥಿಂಗ್ ಏನು ಅಂದರೆ, ಪೊಲೀಸರು ಒಳಗಡೆ ಎಂಟರ್ ಆಗಿದ ತಕ್ಷಣ ಅವ್ರಿಗೆ ಒಂದು ಡಿಫ್ರೆಂಟ್ ಆಗಿರುವಂತಹ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ ಏನಪ್ಪ ಅಂತ ಹೇಳಿದ್ರೆ ಗೀ ಸ್ಮೆಲ್ಲು, ತುಪ್ಪದ ಸ್ಮೆಲ್ಲು. ಒಳಗಡೆ ಎಂಟರ್ ಆಗಿದ ತಕ್ಷಣ ತುಪ್ಪದ ಸ್ಮೆಲ್ ಬರ್ತಾ ಇರುತ್ತೆ. ಈ ಸಿಚುವೇಶನ್ ಎಲ್ಲ ನೋಡಿದ ಪೊಲೀಸವರು, ಅಂದರೆ ಈ ಪೊಲೀಸವ್ರ ಜಾಗದಲ್ಲಿ ನೀವೇನಾದರೂ ಇದ್ದಿದ್ರೆ ಇದನ್ನ ನೀವು ಆಕಸ್ಮಿಕವಾಗಿ ಆಗಿರುವಂತಹ ಡೆತ್ ಅಂತ ಹೇಳ್ತೀರಾ, ಅಥವಾ ಇದು ಪ್ರೀ ಪ್ಲ್ಯಾನ್ಡ್ ಮರ್ಡರ್ ಅಂತ ನಿಮ್ಗನ್ಸುತ್ತಾ? ಇದು ಆಕಸ್ಮಿಕವಾಗಿ ಆಗಿರುವಂತಹ ಡೆತ್ ಅನ್ಸುತ್ತಾ, ಅಥವಾ ಇದು ಪ್ರೀ ಪ್ಲ್ಯಾನ್ಡ್ ಮರ್ಡರ್ ಅಂತ ನಿಮ್ಗನ್ಸುತ್ತಾ? ಈ ಸಿಚುವೇಶನ್ ನೋಡಿ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆ ಇದು ಮರ್ಡರ್ ಅಂತ ನಿಮಗೆ ಅನಿಸಿದ್ರೆ ಇದು ಮರ್ಡರ್ ಅಂತ ನಿಮಗೆ ಯಾಕೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇಷ್ಟೆಲ್ಲ ಸಿನಾರಿಯೋ ಸಿಚುವೇಶನ್ ನೀವು ಕೇಳಿಸ್ಕೊಂಡ ನಂತರ ಈಗ ನಾವು ಇಲ್ಲಿ ಏನು ನಡೀತು, ಯಾವ ರೀತಿ ಇದನ್ನು ಪೊಲೀಸವರು ಪತ್ತೆ ಹಚ್ಚಿದ್ರು, ಆ ಕ್ಲೂ ಏನು, ಇದರಲ್ಲಿ ಯಾವ ರೀತಿಯಾಗಿ ಮರ್ಡರ್ ಪ್ಲ್ಯಾನ್ ಮಾಡಿದ್ದಾರೆ ಅನ್ನೋದನ್ನು ಈ ವಿಡಿಯೋನಲ್ಲಿ ನಾವು ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇದಕ್ಕೆ ಮುಂಚೆ ಹೇಳ್ದಂಗೆ ಈ ಸಿಚುವೇಶನಲ್ಲಿ ಪೊಲೀಸವ್ರು ಒಳಗಡೆ ಎಂಟರ್ ಆಗ್ತಾರೆ. ಒಳಗಡೆ ಎಂಟರ್ ಆಗಿದ ತಕ್ಷಣ ಅವರಿಗೆ ಅಲ್ಲಿ ಅರ್ಧಂಬರ್ಧ ಫುಲ್ಲು ಸುಟ್ಟೋಗಿರೋ ಅಂತಹ ಒಂದು ಬಾಡಿ, ಐಡೆಂಟಿಫೈ ಮಾಡೋಕ್ಕೆ ಆಗದೆ ಇರೋವಂತಹ ಒಂದು ಬಾಡಿ. ಹಾಗೆಯೇ ಅಲ್ಲೇ ಪಕ್ಕದಲ್ಲಿ ಸತ್ಯ ಬಿದ್ದಿರೋ ಅಂತಹ ವ್ಯಕ್ತಿಯ ಪಕ್ಕದಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿ ಅದು 2 ಭಾಗ ಆಗಿರುತ್ತೆ. ಹಾಗೆಯೇ ಅಲ್ಲಿ ತುಪ್ಪದ ಸ್ಮೆಲ್ ಬರ್ತಾ ಇರುತ್ತೆ. ಇದನ್ನೆಲ್ಲ ನೋಡಿದಂತಹ ಜನಕ್ಕೆ ಏನನ್ಸುತ್ತೆ, ಇದು ಮೇ ಬಿ ಆಕಸ್ಮಿಕವಾಗಿ ಆಗಿರುವಂತಹ ಸಿಲಿಂಡರ್ ಬ್ಲಾಸ್ಟ್ ಅಂತ ಅನಿಸುತ್ತೆ. ಅಲ್ಲೇ ಇದ್ದಂತಹ ಕೆಲವು ಪೊಲೀಸರು ಕೂಡ ಇದೇ ರೀತಿ ಅನಿಸುತ್ತೆ. ಆದರೆ ಅಲ್ಲಿದ್ದಂತಹ ಒಬ್ಬರು ಪೊಲೀಸರಿಗೆ ಮಾತ್ರ ಇದು ಆಕಸ್ಮಿಕವಾಗಿ ಆಗಿರುವಂತಹ ಡೆತ್ ಥರ ಕಾಣಿಸ್ತಿಲ್ಲ, ಇದು ಪ್ರೀ ಪ್ಲ್ಯಾನ್ ಮರ್ಡರ್ ಇರ್ಬೋದು ಅಂತ ಡೌಟ್ ಬರುತ್ತೆ. ಅವರು ಡೀಪಾಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವ್ರಿಗೆ ಯಾಕೆ ಈ ರೀತಿ ಅನ್ನಿಸ್ತು ಅಂದರೆ, ಯಾವುದೇ ಒಬ್ಬ ವ್ಯಕ್ತಿ ಒಳಗಡೆ ಏನೋ ಒಂದು ಜೋರಾಗಿ ಶಬ್ದ ಆಗಿದ ತಕ್ಷಣ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಆ ಟ್ರೈ ಮಾಡೋವಾಗ ಒಂದು ವೇಳೆ ಆ ಬೆಂಕಿ ಹತ್ಕೊಂಡಿದ್ರು ಸಹ ಆ ವ್ಯಕ್ತಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಿರೋ ಅಂತಹ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಮತ್ತೆ ಇನ್ನೊಂದು ಡೌಟ್ ಏನು ಅಂತಂದರೆ, ಆ ವ್ಯಕ್ತಿ ಮಲಗಿರೋ ಅಂಥ ಜಾಗದಲ್ಲಿ ಆಲ್ಮೋಸ್ಟ್ ಇವಾಗ ಸಿಲಿಂಡರ್ಸ್ ಎಲ್ಲನೂ ಯಾವಾಗಲೂ ಕಿಚನಲ್ಲಿ ಇರಬೇಕಾಗಿರುವಂತಹ ಸಿಲಿಂಡರು ಹಾಲಲ್ಲಿ ಯಾಕೆ ಬಂತು? ಕಿಚನಲ್ಲಿ ಇರಬೇಕಾಗಿರುವಂತಹ ಸಿಲಿಂಡರು ಆ ಹಾಲಲ್ಲಿ ಯಾಕೆ ಬಂತು? ಹಾಗೇನೆ ಆತ ಮಲಗಿರೋವಂಥ ಸ್ಟೇಜಲ್ಲಿದ್ದಾನೆ. ಆತನ ತಲೆಯ ಪಕ್ಕದಲ್ಲೇ ಯಾಕೆ ಆ ಸಿಲಿಂಡರ್ ಬಂತು? ಹಾಗೆ ಸ್ಟಾರ್ಟಿಂಗ್ ಹೇಳ್ದಂಗೆ ಆತ ಒಳಗಡೆ, ಈಗ ಪೊಲೀಸವ್ರು ಒಳಗಡೆ ಎಂಟರ್ ಆಗಿದ ತಕ್ಷಣ ಒಂದು ಸ್ಟ್ರೇಂಜ್ ಸ್ಮೆಲ್ ಏನಿತ್ತು, ಆ ಗೀ ಸ್ಮೆಲ್ಲು, ಯಾಕೆ ಆ ಸ್ಮೆಲ್ ಬಂತು ಅನ್ನೋ ಒಂದು ಚಿಕ್ಕ ಇನ್ಫಾರ್ಮೇಷನ್ನಿಂದ ಪೊಲೀಸವರು ಈ ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡ್ತಾರೆ.
ಈ ಇನ್ವೆಸ್ಟಿಗೇಷನ್ನ ಇವರು ಪೊಲೀಸವರು ಸ್ಟಾರ್ಟ್ ಮಾಡ್ತಾರೆ. ಇದೇ ಟೈಮ್‌ನಲ್ಲಿ ಅಲ್ಲಿ ಆ ಬಾಡಿನ ಅಟಾಪ್ಸಿಗೆ ಕಳಿಸ್ತಾರೆ. ಯಾವುದರಿಂದ ಡೆತ್ ಆಗಿರ್ಬೋದು ಏನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ. ನೆಕ್ಸ್ಟು ಏನು ಮಾಡ್ತಾರೆ ಪೊಲೀಸರು ಡೀಪಾಗಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಾಗ ಅಕ್ಕಪಕ್ಕದಲ್ಲಿ ಯಾವುದಾದ್ರೂ CCTV ಫುಟೇಜು ಅಥವಾ CCTV ಯಾವುದಾದ್ರೂ ಕ್ಯಾಮೆರಾ ಇರ್ಬೋದಾ, ಅದರಲ್ಲಿ ಏನಾದರೂ ನಮಗೆ ಕ್ಲೂ ಸಿಗ್ಬೋದಾ ಅಂತ ಚೆಕ್ ಮಾಡೋದಕ್ಕೆ ಹೋಗ್ತಾರೆ. ಆದರೆ ಅಲ್ಲಿ ಯಾವುದೇ ಥರದ ಯಾವ ಥರದ್ದು CCTV ಕೂಡ ಅಪಾರ್ಟ್ಮೆಂಟಲ್ಲಿ ಸಿಗೋದಿಲ್ಲ. ಸೊ ಪೊಲೀಸ್ ಅವ್ರಿಗೆ ಒಂದು ದೊಡ್ಡ ಚಾಲೆಂಜ್ ಅಂದರೆ ಆಲ್ರೆಡಿ ಇಲ್ಲಿ CCTV ಫುಟೇಜ್ ಇಲ್ಲ, ಒಳಗಡೆ ಡೋರು ಲಾಕ್ ಆಗಿದೆ, ಒಳಗಡೆಯಿಂದ ಲಾಕ್ ಆಗಿದೆ. ಹಾಗೆಯೇ ಯಾವುದೇ ಥರದ್ದು ಕ್ಲೂನೂ ಇಲ್ಲಿ ಇಲ್ಲ. ಯಾರೋ ಬಂದಿದ್ದಾರೆ, ಯಾರೋ ಹೋಗಿದ್ದಾರೆ ಅಂತ ತಿಳ್ಕೊಳ್ಳೋದು ಕೂಡ ಇಲ್ಲಿ ಯಾವುದೇ ರೀತಿ ಕ್ಲೂ ಕೂಡ ಇಲ್ಲ. ಮಧ್ಯರಾತ್ರಿಯಲ್ಲಿ ನಡೆದಿರುವಂತಹ 3 ಗಂಟೆ 2 ನಿಮಿಷಕ್ಕೆ ಈ ಬ್ಲಾಸ್ಟ್ ನಡೆದಿರೋದು, ಈ ಘಟನೆ ನಡೆದಿರೋದು. ಸೊ ಪೊಲೀಸರಿಗೊಂದು ಚಾಲೆಂಜು, ಇದನ್ನು ಹೇಗೆ ಕಂಡುಹಿಡಿಬೋದು, ಇದನ್ನು ಹೇಗೆ ಸಾಲ್ವ್ ಮಾಡ್ಬೋದು ಅಂತ. ಪೊಲೀಸವ್ರು ಏನು ಮಾಡ್ತಾರೆ, ಅಲ್ಲೇ ಅಕ್ಕಪಕ್ಕದಲ್ಲಿ ಇನ್ನೊಂದಷ್ಟು ದೂರದಲ್ಲಿ ಎಲ್ಲಾದರೂ CCTV ಇರ್ಬೋದಾ, CC ಕ್ಯಾಮ್ರಾಸ್ ಇರ್ಬೋದಾ ಚೆಕ್ ಮಾಡೋದಕ್ಕೋಸ್ಕರ ಅದರಲ್ಲಿ ನಮ್ಗೆ ಏನಾದರೂ ಕ್ಲೂ ಸಿಗ್ಬೋದಾ ಅಂತ ಚೆಕ್ ಮಾಡ್ತಾರೆ. ಹೀಗೆ ಚೆಕ್ ಮಾಡ್ತಾ ಇರಬೇಕಾದ್ರೆ ಅಲ್ಲೇ ಆ ಅಪಾರ್ಟ್ಮೆಂಟಿಂದ ಸ್ವಲ್ಪ ದೂರದಲ್ಲೇ ಅವ್ರಿಗೆ CCTV ಒಂದು ಸಿಗುತ್ತೆ. ಅದರಲ್ಲಿ ಹೋಗಿ ಫುಟೇಜ್ ಚೆಕ್ ಮಾಡಿದಾಗ ಯಾರೋ 3 ಜನ ಅಲ್ಲಿಂದ ಮಾಸ್ಕ್ ಹಾಕ್ಕೊಂಡು 3 ಜನ ಓಡ್ ಹೋಗ್ತಿರೋ ಅಂತ ಒಂದು ಫುಟೇಜ್ ಸಿಗುತ್ತೆ. ಪೊಲೀಸರಿಗೆ ಡೌಟ್ ಬರುತ್ತೆ, ಈ ಬ್ಲಾಸ್ಟ್ ಆಗಿದ್ದು ಆ್ಯಕ್ಚುಲಿ 3 ಗಂಟೆ 2 ನಿಮಿಷಕ್ಕೆ. ಅದೇ ಟೈಮ್ನಲ್ಲಿ ಅಂದರೆ 3:27ಕ್ಕೆ ಕರೆಕ್ಟಾಗಿ ಈ 3 ಜನ ಅದೇ ಟೈಮ್ನಲ್ಲಿ ಓಡ್ ಹೋಗ್ತಿರೋ ಅಂತಹ ಮಾಸ್ಕ್ ಹಾಕ್ಕೊಂಡು ಓಡ್ ಹೋಗ್ತಿರೋ ಅಂತಹ ಒಂದು CCTV ಫುಟೇಜ್ ಪೊಲೀಸರಿಗೆ ಸಿಗುತ್ತೆ. ಪೊಲೀಸವರು CCTV ಫುಟೇಜ್ನ ಕಲೆಕ್ಟ್ ಮಾಡ್ಕೋತಾರೆ. ಅದಾಗಿದ ನಂತರ ಆ ಫ್ಲ್ಯಾಟ್ನಲ್ಲಿ ಏನು ಬ್ಲಾಸ್ಟ್ ಆಗಿತ್ತೋ ಅಕ್ಕಪಕ್ಕದಲ್ಲಿರುವಂತಹ ನೈಬರ್ಸ್ನ ವಿಚಾರಿಸೋದಕ್ಕೆ ಬರ್ತಾರೆ. ನೈಬರ್ಸ್ ಹೇಳ್ತಾರೆ, ಅಲ್ಲಿದ್ದಂತಹ ನೆಕ್ಸ್ಟ್ ಅಪಾರ್ಟ್ಮೆಂಟಲ್ಲಿ ಇದ್ದವ್ರು ಏನು ಹೇಳ್ತಾರೆ, ಹಾಗೇನೆ ನಿಮಗೆ ಇಲ್ಲಿ ಯಾರ್ಯಾರಿದ್ರು ಅಂತ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಇದೆಯಾ ಅಂತ ಕೇಳಿದಾಗ ಪಕ್ಕದಲ್ಲಿರೋ ಅಂತಹ ಒಬ್ಬರು ಹೇಳ್ತಾರೆ, ಒಬ್ಬ ಹುಡುಗ ಮತ್ತು ಆ ಹುಡುಗನ ಜೊತೆಗೆ ಒಂದು ಹುಡುಗಿ ಕೂಡ ಇದ್ಲು ಅಂತ ಒಂದು ಕ್ಲೂ ಕೊಡ್ತಾರೆ. ಈ ಕ್ಲೂ ಸಿಕ್ಕಿದ ತಕ್ಷಣ ಪೊಲೀಸ್ ಅವ್ರು ಏನ್ ಮಾಡ್ತಾರೆ, ಆಲ್ರೆಡಿ ಒಂದು CCTV ಫುಟೇಜ್ ಸಿಕ್ಕಿದೆ, ಅದ್ರಲ್ಲಿ 3 ಜನ ಓಡ್ ಹೋಗ್ತಿರೋ ಅಂಥದ್ದು ಒಂದು ಸಿಚುವೇಶನ್ ಅಲ್ಲಿ ನೋಡಿರ್ತಾರೆ. ಸೊ ಅವ್ರು ಏನ್ ಮಾಡ್ತಾರೆ, ಪೊಲೀಸ್ ಅವರು ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿ ನೋಡ್ತಾರೆ. ಒಂದು ಹುಡುಗಿ ಅಂತ ಹೇಳಿದ ತಕ್ಷಣ ಇಲ್ಲಿ ಅಕ್ಕಪಕ್ಕದವ್ರು ಏನು ಹೇಳಿರ್ತಾರೆ, ಹುಡುಗಿ ಇಷ್ಟು ಹೈಟು ಇಷ್ಟು ವೆಯ್ಟು ಹೀಗೆ ಇದ್ಲು ಅಂತ ಏನು ಅವ್ರು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ, ಅದಕ್ಕೂ ಆ CCTV ಫುಟೇಜ್ಗೂ ಕಂಪೇರ್ ಮಾಡಿ ನೋಡಿದಾಗ ಪೊಲೀಸರಿಗೆ ಅನಿಸುತ್ತೆ ಇದೇ ಹುಡುಗಿನೇ ಇರ್ಬೋದು ಅಂತ ಹೇಳ್ಬಿಟ್ಟು ಅವ್ರು ಕೂಡ ಏನು ಮಾಡ್ತಾರೆ, ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತಾರೆ ಅಂದರೆ ಆ ಹುಡುಗಿಗೆ ಕಾಲ್ ಮಾಡ್ತಾರೆ. ಆಕೆ ಹೆಸರು ಬಂದು ಅಮೃತಾ ಚೌಹಾಣ್ ಅಂತ. ಪೊಲೀಸ್ ಅವರು ಅಮೃತಾ ಚೌಹಾಣ್ಗೆ ಕಾಲ್ ಮಾಡ್ತಾರೆ. ಆಕೆನ ಕ್ವೆಶ್ಚನ್ ಮಾಡ್ತಾರೆ, ಈ ಬ್ಲಾಸ್ಟ್ ಆಗಿದ್ದ ದಿವಸ ನೀನು ಎಲ್ಲಿದೆ ಅಂತ ಕೇಳ್ತಾರೆ. ಆಕೆ ಕೂಡ ಹೇಳ್ತಾಳೆ, ನಾನು ನನ್ನ ನೇಟಿವ್ ಬಂದಿದ್ದೆ, ಅಂದರೆ ಬೇಸಿಕಲಿ ಶೀಸ್ ಫ್ರಮ್ ಉತ್ತರ ಪ್ರದೇಶ್, ಅಲ್ಲಿ ಸ್ಟೇ ಮಾಡಿರೋದು ಅವಳ ನೇಟಿವ್. ಪೊಲೀಸ್ ಅವ್ರು ಕೇಳಿದ ತಕ್ಷಣ ಹೇಳ್ತಾಳೆ, ನಾನು ನನ್ನ ಊರಿಗೆ ಬಂದಿದ್ದೀನಿ, ನಾನಿರೋದು ಉತ್ತರ ಪ್ರದೇಶಲ್ಲಿ, ನನಗೂ ಇದಕ್ಕೂ ಏನು ಗೊತ್ತಿಲ್ಲ ಅಂತ ಇನ್ಫಾರ್ಮೇಷನ್ ಕೊಡ್ತಾಳೆ. ಪೊಲೀಸ್ ಅವ್ರಿಗಾದ್ರೂ ಒಂದು ಡೌಟ್ ಇರುತ್ತೆ. ಪೊಲೀಸವರು ಡೌಟಿಂದ ಏನು ಮಾಡ್ತಾರೆ, ಆಕೆ ಕಾಲ್ ರೆಕಾರ್ಡ್ಸ್ನ ಚೆಕ್ ಮಾಡ್ತಾರೆ. ಮತ್ತು ಆಕೆ ಆ ಬ್ಲಾಸ್ಟ್ ನಡೆದಿದ್ದ ದಿವಸ ಆಕೆ ಎಲ್ಲಿದ್ಲು ಅನ್ನೋ ಒಂದು ಲೊಕೇಶನ್ನ ಟ್ರೇಸ್ ಮಾಡ್ತಾರೆ. ಆ ಲೊಕೇಶನನ್ನು ಟ್ರೇಸ್ ಮಾಡಿದಾಗ ಆಕೆಗೆ ಆ ಬ್ಲಾಸ್ಟ್ ಆಗಿದ್ದ ಏರಿಯಾನಲ್ಲೇ ಆಕೆ ಲೊಕೇಶನ್ ಕೂಡ ಟ್ರೇಸ್ ಆಗುತ್ತೆ, ಅಲ್ಲಿಗೆ ಮ್ಯಾಚ್ ಆಗುತ್ತೆ. ಕೊನೆಗೆ ಆಕೆ ಅಡ್ರೆಸ್ನ ಪೊಲೀಸವರು ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಹುಡುಕ್ತಾ 12 ದಿವಸ ಕಳೆಯುತ್ತೆ. 12ನೇ ದಿವಸಕ್ಕೆ ಹೇಗೋ ಮಾಡಿ ಆ ಹುಡುಗಿನ ಕರ್ಕೊಂಡು ಬರ್ತಾರೆ. ಅಮೃತಾ ಚೌಹಾಣ್ನ ಪೊಲೀಸ್ ಸ್ಟೇಷನ್ಗೆ ಕಸ್ಟಡಿಗೆ ತಗೊಳ್ಳೋದಕ್ಕೆ ಕರ್ಕೊಂಡು ಬರ್ತಾರೆ ವಿಚಾರಣೆಗೋಸ್ಕರ. ಆಕೆನ ಕರ್ಕೊಂಬಂದು ಪೊಲೀಸ್ ಸ್ಟೇಷನ್ನಲ್ಲಿ ಕೆಲವೊಂದು ಇಂಟ್ರಾಗೇಷನ್ ಮಾಡ್ತಾರೆ, ಪೊಲೀಸ್ ಸ್ಟೈಲಲ್ಲಿ ಇಂಟ್ರಾಗೇಷನ್ ಮಾಡ್ತಾರೆ. ಆಕೆ ಕೂಡ ಸ್ಟಾರ್ಟಿಂಗ್ ಏನು ಹೇಳೋದಿಲ್ಲ, ಇಲ್ಲ ನನಗೇನು ಗೊತ್ತಿಲ್ಲ, ನಾನು ಊರಲ್ಲಿರಲಿಲ್ಲ, ನಾನು ನನ್ನ ನೇಟಿವಲ್ಲಿದ್ದೆ ಅಂತೆಲ್ಲ ಹೇಳ್ತಾಳೆ. ಇದನ್ನೆಲ್ಲ ನೋಡಿದ ಪೊಲೀಸವ್ರು ಏನು ಮಾಡ್ತಾರೆ, ಆಕೆಯ ಕಾಲ್ ರೆಕಾರ್ಡು ಮತ್ತು ಆಕೆ ಇದ್ದಂತಹ ಅವತ್ತಿನ ದಿವಸ ಆಕೆಯ ಲೊಕೇಶನ್ ಎಲ್ಲಿ ಟ್ರೇಸ್ ಆಗಿತ್ತೋ ಆ ಇನ್ಫಾರ್ಮೇಷನ್ ಎಲ್ಲ ತೆಗೆದು ಆಕೆ ಮುಂದೆ ಇಡ್ತಾರೆ ಪೊಲೀಸವರು. ಈ ಡೀಟೇಲ್ಸು ಮತ್ತು ಈ ಲೊಕೇಶನ್ ಟ್ರೇಸ್ ಮಾಡಿರೋ ಡೀಟೇಲ್ಸ್ನೆಲ್ಲ ಆಕೆ ಮುಂದೆ ಇಟ್ಟ ಮೇಲೆ ಆಕೆ ಆವಾಗ ಕನ್ಫೆಸ್ ಮಾಡ್ತಾಳೆ, ಹೌದು ನಾನೇ ಈ ರೀತಿ ಎಲ್ಲ ಮಾಡಿದ್ದು ಅಂತ ಹೇಳ್ತಾಳೆ. ಆಗ ಪೊಲೀಸ್ ಅವ್ರು ಏನು ಮಾಡ್ತಾರೆ, ಇದರಿಂದ ನೀನು ಒಬ್ಬಳೇ ಇದೆಯಾ ಅಥವಾ ನಿನ್ನ ಜೊತೆ ಬೇರೆ ಇನ್ನೂ ಯಾರಾದರೂ ಇದ್ದಾರಾ ಅಂತ ಕೇಳ್ತಾರೆ. ಈ ರೀತಿ ಕೇಳಿದ ತಕ್ಷಣ ಆಕೆ ಹೌದು ನಾನು ಒಬ್ಬಳೇ ಇಲ್ಲ, ನನ್ನ ಜೊತೆಗೆ ನನ್ನ 2 ಫ್ರೆಂಡ್ಸ್ ಕೂಡ ಇದ್ದಾರೆ, ಅವರಿಬ್ರು ನನ್ನ ಜೊತೆಗೆ ಇದ್ದರು ಅಂತ ಇನ್ಫಾರ್ಮೇಷನ್ ಕೊಡ್ತಾಳೆ. ಕೊನೆಗೆ ಪೊಲೀಸ್ ಅವ್ರು ಏನು ಮಾಡ್ತಾರೆ, ಆ ಇಬ್ಬರು ಯಾರು ಅಂತ ಆ ಇಬ್ಬರು ಯಾರಿರ್ಬೋದು ಅಂತ ಹೇಳ್ಬಿಟ್ಟು
ತಗೊಂಡು ಈಕೆ ಹತ್ರ ಅಡ್ರೆಸ್ ತಗೊಂಡು ಕಾಂಟ್ಯಾಕ್ಟ್ ತಗೊಂಡು ಅವರಿಬ್ಬರನ್ನ ಹುಡುಕಿ ಕರ್ಕೊಂಡು ಬರ್ತಾರೆ. ಅಕ್ಟೋಬರ್ 18, 2025 ಈ ಒಬ್ಬನ್ನ ಟ್ರೇಸ್ ಮಾಡಿ ಅವನ್ನ ಕರ್ಕೊಂಡು ಬರ್ತಾರೆ. ಅದಾಗಿ 2ನೇ ದಿವಸಕ್ಕೆ ಅಂದರೆ 2-3 ದಿವಸಕ್ಕೆ ಅಕ್ಟೋಬರ್ 21ಗೆ ಇನ್ನೊಬ್ಬ ಹುಡುಗನ ಇಬ್ಬರನ್ನು ಕರ್ಕೊಂಡು ಬರ್ತಾರೆ. ಅವರಿಬ್ಬರನ್ನು ಕರ್ಕೊಂಬಂದು ವಿಚಾರಿಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಅವರಿಬ್ಬರು ಸಹ ಒಪ್ಕೋತಾರೆ, ಹೌದು ನಾವೇ ಈ ರೀತಿ ಮಾಡಿದ್ದು, ಆದರೆ ನಾವು ಬೇಕು ಅಂತ ಮಾಡಿದ್ದಲ್ಲ ಅಂತ. ಇದರಿಂದೇ ಆ್ಯಕ್ಚುಲಿ ಇಲ್ಲಿಂದಾನೇ ಸ್ಟೋರಿ ಸ್ಟಾರ್ಟ್ ಆಗೋದು. ಈಕೆ ಯಾಕೆ ಈ ರೀತಿ ಮಾಡಿದ್ಲು, ಯಾವ ಉದ್ದೇಶ, ಈ ಕೊಲೆ ಹಿಂದೆ ಮೋಟಿವ್ ಆದರೂ ಏನಿತ್ತು ಅನ್ನೋದು ಇವಾಗ ನಿಮಗೆ ಗೊತ್ತಾಗುತ್ತೆ. ಈ ಬ್ಲಾಸ್ಟಲ್ಲಿ ಸತ್ತಂತಹ ವ್ಯಕ್ತಿಯ ಹೆಸರು ರಾಮ್ಕೇಶ್ ಮೀನಾ ಅಂತ. ಈತ ಬಂದು 27 ಇಯರ್ಸ್ ಓಲ್ಡ್ ವ್ಯಕ್ತಿ ಆಗಿರ್ತಾನೆ. ಇವನು UPSC ಎಕ್ಸಾಮ್ಗೋಸ್ಕರ ಡೆಲ್ಲಿನಲ್ಲಿ ಓದ್ಕೋತಾ ಇರ್ತಾನೆ, ಸ್ಟಡಿ ಮಾಡ್ತಿರ್ತಾನೆ. UPSC ಎಕ್ಸಾಮ್ಗೋಸ್ಕರ ಪ್ರಿಪೇರ್ ಆಗ್ತಾ ಇರ್ತಾನೆ. 27 ಇಯರ್ಸ್ ಓಲ್ಡ್ ಈ ಹುಡುಗ. ಈತ ಏನು ಮಾಡ್ತಾನೆ, ಯಾವುದೋ ಒಂದು ವರ್ಕ್ಗೋಸ್ಕರ, ಯಾವುದೋ ಒಂದು ಕೆಲಸದ ಮೇಲೆ ಒಂದು ದೊಡ್ಡ ಕಾರ್ಪೊರೇಟ್ ಕಂಪನಿಗೆ ವಿಸಿಟ್ ಮಾಡೋದಕ್ಕೆ ಹೋಗ್ತಾನೆ. ಅದೇ ಕಾರ್ಪೊರೇಟ್ ಕಂಪನಿಗೆ ಅಮೃತಾ ಚೌಹಾಣ್, ಈಕೆ ಬಂದು 24 ಇಯರ್ಸ್ ಓಲ್ಡ್, ಒಂದು ಕಾರ್ಪೊರೇಟ್ ಕಂಪನಿನಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡೋದಕ್ಕೋಸ್ಕರ ಈಕೆ ಬಂದು ಇಂಟರ್ವ್ಯೂಗೆ ಹೋಗಿರ್ತಾಳೆ. ಈತ ಅವನದೇ ಆಗಿರುವಂತಹ ಒಂದು ಕೆಲಸಕ್ಕೆ, ಏನೋ ಒಂದು ಕೆಲಸದ ಮೇಲೆ ಹೋಗಿರ್ತಾನೆ. ಆಕೆ ಬಂದು ಇಂಟರ್ವ್ಯೂಗೆ ಹೋಗಿರ್ತಾಳೆ. ಹಾಗೆ ಅಲ್ಲೇ ಇಬ್ರಿಗೂ ಫ್ರೆಂಡ್ಶಿಪ್ ಆಗುತ್ತೆ, ಫ್ರೆಂಡ್ಶಿಪ್ ಲವ್ ಆಗುತ್ತೆ. ಮತ್ತು ಇದೆಲ್ಲದಕ್ಕೂ ಮೀರಿ ಇನ್ನೂ ತುಂಬ ಕ್ಲೋಸ್ ಆಗ್ತಾರೆ. ಹೀಗೆ ಕ್ಲೋಸ್ ಆದಮೇಲೆ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇರ್ತಾರೆ ಇಬ್ರು. ಹೀಗೇನೆ ಇಬ್ಬರು ಒಂದೇ ರೂಮ್ನಲ್ಲಿ ಇರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಒಂದೇ ಅಪಾರ್ಟ್ಮೆಂಟಲ್ಲಿ. ಹೀಗೆ ಕಾಲ ಕಳೀತಾ ತುಂಬ ದಿವಸಗಳು, ತುಂಬ 1 year 2 yearsವರೆಗೂ ಹೀಗೆ ಜೊತೆಗೆ ಇರ್ತಾರೆ. ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ, ಎಲ್ಲ ಚೆನ್ನಾಗೇ ಇರುತ್ತೆ. ಒಂದು ದಿವಸ ಅಮೃತಾ ಚೌಹಾಣ್ ಏನು ಮಾಡ್ತಾಳೆ, ನಾನು ಆ ಹುಡುಗನ ಲ್ಯಾಪ್ಟಾಪ್ ಕೇಳ್ತಾಳೆ. ಏನೋ ಒಂದು ಕೆಲಸ ಇದೆ, ನಾನು ಅದನ್ನು ಮುಗಿಸಿ ಕೊಡ್ತೀನಿ, ನನಗೆ ಲ್ಯಾಪ್ಟಾಪ್ ಕೊಡು ಅಂತ ಹೇಳ್ಬಿಟ್ಟು ಆ ಹುಡುಗನ ಹತ್ರ ಲ್ಯಾಪ್ಟಾಪ್ ತೊಗೋತಾಳೆ. ಆ ಲ್ಯಾಪ್ಟಾಪ್ ಓಪನ್ ಮಾಡಿದ ತಕ್ಷಣ ಆಕೆಗೆ ಒಂದು ಫೋಲ್ಡರ್ನಲ್ಲಿ ಆಕೆಯ, ಅಂದರೆ ಇವರಿಬ್ಬರು ಏನು ಪ್ರೈವೇಟಾಗಿ ಟೈಮ್ ಸ್ಪೆಂಡ್ ಮಾಡಿದ್ರೋ ಆ ವಿಡಿಯೋಗಳೆಲ್ಲ ಅವ್ರಿಗೆ ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತಾನೆ. ರೆಕಾರ್ಡ್ ಮಾಡಿದಂತಹ ವಿಡಿಯೋಗಳನ್ನ ಈಕೆ ಆ ಫೋಲ್ಡರ್ ಓಪನ್ ಮಾಡಿ ನೋಡಿದ ತಕ್ಷಣ ಈಕೆಗೆ ತುಂಬ ಗಾಬರಿನೂ ಆಗುತ್ತೆ, ಭಯನೂ ಆಗುತ್ತೆ. ಈಕೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಈಕೆ ಹೋಗ್ಬಿಟ್ಟು ರಾಮ್ಕೇಶ್ ಮೀನಾ, ಅಮೃತಾ ಚೌಹಾಣ್ ಬಂದು ರಾಮ್ಕೇಶ್ ಮೀನಾ ಹತ್ರ ಹೋಗ್ಬಿಟ್ಟು ಹೇಳ್ತಾಳೆ, ಇದನ್ನೆಲ್ಲ ಯಾಕೆ ಮಾಡಿಟ್ಟಿದ್ಯಾ, ಇದನ್ನು ಇವಾಗಲೇ ನನ್ನ ಮುಂದೆ ಡಿಲೀಟ್ ಮಾಡಿಬಿಡು, ಇದೆಲ್ಲ ನನಗೆ ಇಷ್ಟ ಆಗೋದಿಲ್ಲ ಅಂತ ಹೋಗಿ ಹೇಳ್ತಾಳೆ. ಅದನ್ನು ಕೇಳಿದಂಥ ಹುಡುಗ ಏನು ಮಾಡ್ತಾನೆ, ಅದನ್ನು ಆ ಲ್ಯಾಪ್ಟಾಪಲ್ಲಿ ಏನಿದೆ ಅದನ್ನು ಡಿಲೀಟ್ ಮಾಡ್ತಾನೆ. ಬಟ್ ಆತ ಏನು ಮಾಡ್ತಾನೆ, ಆ ಸೇಮ್ ವಿಡಿಯೋಸ್ ಏನಿದೆ ಅದನ್ನು ಹಾರ್ಡ್ ಡಿಸ್ಕ್ನಲ್ಲಿ ಸೇವ್ ಮಾಡಿ ಇಟ್ಕೋತಾನೆ. ಈ ವಿಷಯ ಬಂದು ಆಕೆ ಅಮೃತಾ ಚೌಹಾಣ್ ಕೂಡ ಗೊತ್ತಿರುತ್ತೆ. ಬಟ್ ಇದೇ ವಿಷಯಕ್ಕೋಸ್ಕರ ಅವರಿಬ್ರು ಎವ್ರಿ ಡೇ ಇದೇ ವಿಷಯಕ್ಕೋಸ್ಕರ ಡಿಲೀಟ್ ಮಾಡು, ಇದನ್ನೆಲ್ಲ ಯಾಕೆ ಇಟ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಇಬ್ರು ಮಧ್ಯೆ ಮನಸ್ತಾಪ, ಜಗಳ, ಎವ್ರಿ ಡೇ ಜಗಳ ಆಡ್ತಾನೆ ಇರ್ತಾರೆ. ಆ ಹುಡುಗಿ ಎಷ್ಟೇ ಕೇಳ್ಕೊಂಡ್ರು ಸಹ ವಿಡಿಯೋಗಳನ್ನ ಆತ ಡಿಲೀಟ್ ಮಾಡೋದೇ ಇಲ್ಲ. ಕೊನೆಗೆ ಒಂದು ದಿವಸ ಅಮೃತಾ ಚೌಹಾಣ್ ಏನು ಮಾಡ್ತಾಳೆ, ನಾನು ನನ್ನ ನೇಟಿವ್ಗೆ ಹೋಗ್ಬಿಟ್ಟು ಬರ್ತೀನಿ, ಒಂದು 2-3 ಡೇಸ್ ನಾನು ಇಲ್ಲಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಆಕೆ ಆ ಅಪಾರ್ಟ್ಮೆಂಟಿಂದ ಆ ಊರಿಗೆ ಹೋಗ್ತಾಳೆ. ಅವಳ ನೇಟಿವ್ ಉತ್ತರ ಪ್ರದೇಶಿಗೆ ಹೊರಡ್ತಾಳೆ. ಆಕೆ ಉತ್ತರ ಪ್ರದೇಶಿಗೆ ಹೋಗ್ತಾಳೆ. ಈಕೆಗೆ ಆಲ್ರೆಡಿ ಒಬ್ಬ ಬಾಯ್ ಫ್ರೆಂಡ್ ಇರ್ತಾನೆ, ಎಕ್ಸ್ ಬಾಯ್ ಫ್ರೆಂಡು. ಆತನ ಹೆಸರು ಸುಮಿತ್ ಕಶ್ಯಪ್ ಅಂತ. ಈಕೆ ಏನು ಮಾಡ್ತಾಳೆ, ಉತ್ತರ ಪ್ರದೇಶ ಹೋಗಿ ಅಲ್ಲಿ ಆ ಹುಡುಗನ ಮೀಟ್ ಮಾಡ್ತಾಳೆ. ಮೀಟ್ ಮಾಡಿ ಇಲ್ಲಿ ನಡೆದಂತಹ ಎಲ್ಲ ವಿಚಾರಗಳನ್ನು, ಇವನು ಏನು ಆಲ್ರೆಡಿ ವಿಡಿಯೋಸ್ ಎಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡು ಹಾರ್ಡ್ ಡಿಸ್ಕ್ನಲ್ಲಿ ಸೇವ್ ಮಾಡಿ ಇಟ್ಕೊಂಡಿರ್ತಾನೆ, ಈ ಡೀಟೇಲ್ಸ್ನೆಲ್ಲ ಹೋಗಿ ಆ ಹುಡುಗನ ಹತ್ರ, ಸುಮಿತ್ ಕಶ್ಯಪ್ ಹತ್ರ ಶೇರ್ ಮಾಡ್ಕೋತಾಳೆ. ಆತನಿಗೆ ಕೂಡ ಆ ಟೈಮಿಗೆ ತುಂಬ ಕೋಪ ಬರುತ್ತೆ. ಈ ರೀತಿ ಎಲ್ಲ ಯಾಕೆ ಮಾಡ್ತಿದ್ದಾನೆ, ನಾನು ಬರ್ತೀನಿ, ನಾವಿಬ್ರು ಸೇರಿ ಆ ಹಾರ್ಡ್ ಡಿಸ್ಕ್ನ ನಾವಿಬ್ರು ಸೇರಿ ಅದನ್ನು ತಗೊಂಡು ಅದನ್ನು ಡಿಲೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇವರು ಪ್ಲ್ಯಾನ್ ಮಾಡ್ಕೋತಾರೆ. ಆತ ಸುಮಿತ್ ಕಶ್ಯಪ್ ಆ ರೀತಿ ಕೋಪ ಮಾಡ್ಕೊಳ್ತಾನೆ. ಕೋಪ ಮಾಡಿಕೊಂಡು ಅವನ ಜೊತೆಗೇನೆ ಇನ್ನೂ ಒಬ್ಬ ಫ್ರೆಂಡನ್ನು ಕರ್ಕೋತಾನೆ. ಅವನ ಹೆಸರು ಬಂದು ಸಂದೀಪ್ ಅಂತ. LPG ಗ್ಯಾಸ್ ಏಜೆನ್ಸಿನಲ್ಲಿ ಅವನು ವರ್ಕ್ ಮಾಡ್ತಿರ್ತಾನೆ. ಹಾಗೇನೆ ಈತನಿಗೆ ಫುಲ್ಲು ಡೀಟೇಲ್ಸ್ ಇರುತ್ತೆ, LPG ಯಾವ ರೀತಿ ಬ್ಲಾಸ್ಟ್ ಆಗುತ್ತೆ, ಯಾವ ರೀತಿ ಯೂಸ್ ಮಾಡ್ಬೋದು, ಅದ್ರ ಬಗ್ಗೆ ನಾಲೆಡ್ಜು ಅವನು ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾನೆ ಅಲ್ಲೇ ವರ್ಕ್ ಮಾಡ್ತಿರೋದ್ರಿಂದ. ಈ ರೀತಿ ನಾಲೆಡ್ಜ್, LPG ಸಿಲಿಂಡರ್ ಬಗ್ಗೆ ಎಲ್ಲ ನಾಲೆಡ್ಜ್ ಇರುತ್ತೆ. ಸೊ 3 ಜನ ಏನು ಮಾಡ್ತಾರೆ, ಉತ್ತರ ಪ್ರದೇಶದಿಂದ ಡೆಲ್ಲಿಗೆ ವಾಪಸ್ ಬರ್ತಾರೆ. ಅದೇ ಬಿಲ್ಡಿಂಗ್ನಲ್ಲಿರೋ ಅಂತಹ ಇನ್ನೊಂದು ಫ್ಲ್ಯಾಟ್ನಲ್ಲಿ 3 ಜನ ಸ್ಟೇ ಮಾಡ್ತಾರೆ.
ಸ್ಟೇ ಮಾಡಿದ ನಂತರ ಏನು ಪ್ಲ್ಯಾನ್ ಮಾಡ್ತಾರೆ, ಈತ ಒಂದು ದಿವಸ ನೆಕ್ಸ್ಟ್ ಡೇ ಆ ಊರಿಂದ ಬಂದಿದ್ದ ನೆಕ್ಸ್ಟ್ ಡೇ ಆ ಹುಡುಗ ರಾಮಕೇಶ್ ಮೀನಾ ಅನ್ನೋನು ಅಪಾರ್ಟ್ಮೆಂಟಲ್ಲಿ ಇರೋದಿಲ್ಲ. ಅವನು ಆಚೆ ಹೊರಗಡೆ ಎಲ್ಲೋ ಹೋಗಿರೋ ಟೈಮಲ್ಲಿ ಈಕೆ ಅಮೃತ ಚೌಹಾಣ್ ಏನು ಮಾಡ್ತಾಳೆ, ಡೋರ್ನ ಓಪನ್ ಮಾಡಿ ಅಲ್ಲೇ ಇಡೀ ಮನೆಯೆಲ್ಲ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಎಲ್ಲಿ ಹಾರ್ಡ್ ಡಿಸ್ಕ್ ಎಲ್ಲಿರ್ಬೋದು, ಅದನ್ನು ತೊಗೊಂಡು ನಾನು ಡಿಲೀಟ್ ಮಾಡಿಬಿಟ್ರೆ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಇಡೀ ಅಪಾರ್ಟ್ಮೆಂಟ್ ಎಲ್ಲ ಮನೆ ಎಲ್ಲ ಹುಡುಕ್ತಾಳೆ. ಎಲ್ಲೂ ಸಹ ಅವಳಿಗೆ ಹಾರ್ಡ್ ಡಿಸ್ಕು ಸಿಗೋದೇ ಇಲ್ಲ. ನೆಕ್ಸ್ಟು ಮತ್ತೆ ಅವಳು ಡೋರ್ ಕ್ಲೋಸ್ ಮಾಡಿಬಿಟ್ಟು ವಾಪಸ್ ಬಂದು ಇಲ್ಲೇ ಇದ್ದಂತಹ ತನ್ನ ಎಕ್ಸ್ ಬಾಯ್ ಫ್ರೆಂಡ್ ಮತ್ತು ಆತನ ಫ್ರೆಂಡು ಇಬ್ರಿಗೂ ಇಲ್ಲಿ ನಡೆದಂಥ ವಿಷಯನೆಲ್ಲ ಶೇರ್ ಮಾಡ್ಕೋತಾಳೆ. ಈ ರೀತಿ ನನಗೆ ಎಲ್ಲ ಕಡೆ ಹುಡುಕ್ತೆ, ಬಟ್ ನನಗಲ್ಲಿ ಏನೂ ಆ ಹಾರ್ಡ್ ಡಿಸ್ಕ್ ನನಗೆ ಸಿಗಲೇ ಇಲ್ಲ ಅಂತ ಬಂದು ಹೇಳ್ತಾಳೆ. ಅಕ್ಟೋಬರ್ 6 ಏನು ಮಾಡ್ತಾರೆ, 3 ಜನನು ಮಧ್ಯರಾತ್ರಿ 2 ಗಂಟೆಗೆ ಕರೆಕ್ಟಾಗಿ 2:02 ಕರೆಕ್ಟಾಗಿ ಆದರೆ ರಾಮಕೇಶ್ ಮೀನಾ ಎಂಟರ್ ಆಗೋದಕ್ಕೆ ಒಳಗಡೆ ಬರೋದಕ್ಕೆ ಅವನು ಬಿಡೋದಿಲ್ಲ. ಬಟ್ ಫೋರ್ಸ್ಫುಲಿ ಇವರು ಬಾಗಿಲನ್ನ ತಳ್ಕೊಂಡು ಒಳಗಡೆ ಹೋಗಿ ಅಪಾರ್ಟ್ಮೆಂಟ್ ಒಳಗಡೆ ಹೋಗಿ ಲಾಕ್ ಮಾಡ್ಕೋತಾರೆ, ಡೋರ್ ಲಾಕ್ ಮಾಡ್ಕೋತಾರೆ. ಡೋರ್ ಲಾಕ್ ಮಾಡಿಕೊಂಡು ಅವನನ್ನು ಎದುರಿಸೋಕೆ ಸ್ಟಾರ್ಟ್ ಮಾಡ್ತಾರೆ 3 ಜನನು. ಹಾರ್ಡ್ ಡಿಸ್ಕ್ ಎಲ್ಲಿದೆ ವಾಪಸ್ ಕೊಡು, ಅದರಲ್ಲಿ ಏನೇನಿದೆ ಎಲ್ಲ ಡೇಟಾನು ನೀನು ಈಗಲೇ ಡಿಲೀಟ್ ಮಾಡಬೇಕು, ಇಲ್ಲ ಅಂದರೆ ಸರಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು 3 ಜನನು ಆ ಹುಡುಗನ ಎದುರಿಸೋಕೆ ಸ್ಟಾರ್ಟ್ ಮಾಡ್ತಾರೆ. ಆತ ಕೂಡ ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಾನೆ, ಒಳಗಡೆ ಎಂಟರ್ ಆಗಿದ ತಕ್ಷಣ ಭಯದಿಂದ ಕಿರ್ಚೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವರೆಲ್ಲ ಎದುರಿಸ್ತಾರೆ, ಏನಾದರೂ ಕಿರ್ಚಿದ್ರೆ ನೀನೇನು ಇವತ್ತೇ ಇಲ್ಲೇ ಕೊಂದು ಬಿಡ್ತೀವಿ ಅಂತ ಹೇಳ್ಬಿಟ್ಟು ಎದುರಿಸಿ ಅವನನ್ನು ಅಲ್ಲೇ ಇದ್ದಂತಹ ಒಂದು ಚೇರ್ ಮೇಲೆ ಕೂರಿಸ್ತಾರೆ. ಕೇಳ್ತಾರೆ, ಎಲ್ಲಿ ಕೊಡು ನನಗೆ ಆ ಹಾರ್ಡ್ ಡಿಸ್ಕ್ನ ಕೊಡು, ಆ ಡೇಟಾ ಎಲ್ಲ ಡಿಲೀಟ್ ಮಾಡು ಅಂತ ಕೇಳಿದ ತಕ್ಷಣ ಆತ ಏನು ಮಾಡ್ತಾನೆ, ಸ್ಟಾರ್ಟಿಂಗಲ್ಲಿ ಭಯ ಪಟ್ಕೊಂಡಂಥವನು ಅವನೇನು ಮಾಡ್ತಾನೆ, ಇವ್ರನ್ನೇ ಎದುರಿಸೋದಕ್ಕೆ ಟ್ರೈ ಮಾಡ್ತಾನೆ. ಇವ್ರನ್ನೇ ಎದುರಿಸೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇವ್ರು 3 ಜನಕ್ಕೆ ತುಂಬ ಕೋಪ ಬರುತ್ತೆ. ಏನು ಮಾಡಬೇಕು ಅಂತ ಗೊತ್ತಾಗದೆ ಅಲ್ಲೇ ಇದ್ದಂತಹ ಒಂದು ಚಾರ್ಜಿಂಗ್ ವಯರ್ನ ತೊಗೊಂಡು ಆ ಕುತ್ತಿಗೆಗೆ ಹಿಡಿದು ಜೋರಾಗಿ ಬಿಗಿತಾರೆ. ಆ ಬಿಗಿದ ತಕ್ಷಣ ಉಸಿರಾಡಕ್ಕೆ ಆಗದೆ ರಾಮಕೇಶ್ ಮೀನಾ ಅಲ್ಲೇ ಉಸಿರಾಡಕ್ಕೆ ಆಗದೆ ಆತ ಅಲ್ಲೇ ತೀರ್ಕೊಳ್ತಾನೆ. ರಾಮಕೇಶ್ ಮೀನಾ ಯಾವಾಗ ಉಸಿರಾಡ್ತಿಲ್ಲ ಆತ ತೀರ್ಕೊಂಡ ಅಂತ ಗೊತ್ತಾಗುತ್ತೋ ಇವ್ರು 3 ಜನಕ್ಕೆ ತುಂಬ ಭಯ ಆಗುತ್ತೆ, ಗಾಬರಿ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ಹೇಗೆ ಇಲ್ಲಿಂದ ತಪ್ಪಿಸ್ಕೊಳ್ಳೋದು, ಇದರಿಂದ ಹೇಗೆ ಎಸ್ಕೇಪ್ ಆಗೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಈ ಅಮೃತ ಚೌಹಾಣ್ ಏನಿದ್ದಾಳೆ ಅವಳು ಆಲ್ರೆಡಿ ಫಾರೆನ್ಸಿಕ್ ಸೈನ್ಸ್ ಡಿಪಾರ್ಟ್ಮೆಂಟ್ ಇದರಲ್ಲಿ ಸ್ಟಡಿ ಮಾಡ್ತಿರೋದ್ರಿಂದ ಮತ್ತು ಅವಳೇನು ಮಾಡಿರ್ತಾಳೆ, ಈ ಸೀರೀಸು ಮತ್ತು ಕ್ರೈಮ್ ಸ್ಟೋರೀಸು ಎಲ್ಲ ನೋಡಿ ಯಾವ ರೀತಿ ಎಸ್ಕೇಪ್ ಆಗ್ಬೋದು ಅಂತೆಲ್ಲ ಐಡಿಯಾಸ್ ಕೂಡ ಮಾಡ್ಕೊಂಡು ಬಂದಿರ್ತಾಳೆ. ಅವಳಿಗೆ ತುಂಬ ಹೆಲ್ಪ್ ಆಗಿದ್ದೇನು ಅಂತ ಹೇಳಿದ್ರೆ, ಅವಳು ಆಲ್ರೆಡಿ ಫಾರೆನ್ಸಿಕ್ ಸೈನ್ಸಲ್ಲಿ ಸ್ಟಡಿ ಮಾಡ್ತಿರೋದ್ರಿಂದ ಯಾವ ರೀತಿ ಇದರಿಂದ ಆಚೆ ಬರಬೇಕು, ಯಾವ ರೀತಿ ತಪ್ಪಿಸ್ಕೋಬೋದು ಅಂತ ಯೋಚನೆ ಮಾಡ್ತಾರೆ. ಕೊನೆಗೆ ಇವಳು ಏನು ಮಾಡ್ತಾಳೆ, ಇವ್ರು 3 ಜನ ಏನು ಮಾಡ್ತಾರೆ, ಆ ಸತ್ತಂತಹ ರಾಮಕೇಶ್ ಮೀನಾನ ಕರ್ಕೊಂಡು ಹೋಗಿ ಒಂದು ಬೆಡ್ ಮೇಲೆ ಮಲಗಿಸಿ ಆಕೆ ಸಿಲಿಂಡರ್ನ ಕಿಚನ್ನಲ್ಲಿರುವಂತಹ ಒಂದು ಸಿಲಿಂಡರ್ನ ಆತ ಮಲಗಿರುವಂತಹ ಅವನ ತಲೆಯ ಪಕ್ಕದಲ್ಲಿ ತೊಗೊಂಬಂದು ಇಡ್ತಾರೆ. ಅದನ್ನು ಟ್ಯಾಪ್ ಓಪನ್ ಮಾಡಿ ಬಿಟ್ಬಿಡ್ತಾರೆ. ಅದನ್ನು ಇನ್ನೂ ಒಂದು ಐಡಿಯಾ ಅವಳು ಏನು ಮಾಡ್ತಾಳೆ ಅಂದರೆ, ಇದು ಅಕಸ್ಮಾತ್ ಸಿಲಿಂಡರ್ ಬ್ಲಾಸ್ಟ್ ಆಗಿ ಕೂಡ ಈತನ ಐಡೆಂಟಿಟಿ ಗೊತ್ತಾಗಬಾರ್ದು, ಕಂಪ್ಲೀಟಾಗಿ ಯಾವುದೇ ರೀತಿಯಾದಂತಹ ಫಿಂಗರ್ ಪ್ರಿಂಟೋ ಯಾವ ಥರದ ಕ್ಲೂನು ಸಿಗಬಾರ್ದು ಅನ್ನೋದಕ್ಕೋಸ್ಕರ ಇವಳು ಏನು ಮಾಡ್ತಾಳೆ, ಅಲ್ಲೇ ಇದ್ದಂತಹ ಕಿಚನಲ್ಲಿ ಇದ್ದಂತಹ ಒಂದು ಗೀ ಏನಿರುತ್ತೆ ಗೀನ ತೊಗೊಂಬಂದು ಅವನ ಬಾಡಿ ಮೇಲೆಲ್ಲ ಹಾಕ್ಬಿಟ್ಟು ಮತ್ತೆ ಅದ್ರ ಜೊತೆಗೆ ಅಲ್ಲೇ ಇದ್ದಂತಹ ವೈನ್ ಬಾಟಲ್ ಒಂದು ಇಟ್ಟಿರ್ತಾರೆ. ಆ ವೈನ್ ಬಾಟಲ್ನಲ್ಲಿ ಇದ್ದಂತಹ ವೈನ್ ಕೂಡ ಆ ಬಾಡಿ ಮೇಲೆ ಹಾಕ್ಬಿಟ್ಟು ಆಲ್ರೆಡಿ ಇಲ್ಲಿ ಗ್ಯಾಸ್ ಲೀಕ್ ಆಗೋದಕ್ಕೆ ಬಿಟ್ಟಿದ್ದಾರೆ. ಸೊ ಇವ್ರು ಏನು ಮಾಡ್ತಾರೆ, ಲೈಟರ್ನ ತೊಗೊಂಡು ಆ ಕಿಟಕಿ ಏನಿರುತ್ತೆ ಡೋರ್ನ ಓಪನ್ ಮಾಡೋದಿಲ್ಲ, ಆ ಕಿಟಕಿ ಸ್ಕ್ರೂನ ಓಪನ್ ಮಾಡಿ ಅಲ್ಲಿಂದ 3 ಜನನು ಹೊರಗಡೆ ಬಂದು ಮತ್ತೆ ಅದೇ ಕಿಟಕಿ ಆ ವಿಂಡೋನ ಮತ್ತೆ ಅದೇ ರೀತಿ ಕ್ಲೋಸ್ ಮಾಡಿ ಆ ಲೈಟರ್ನ ಲೈಟಿಂಗ್ ಮಾಡಿಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾರೆ. ಅವ್ರು ಎಸ್ಕೇಪ್ ಆಗಿದ್ದು 2 ನಿಮಿಷಕ್ಕೆ ಆ ಸಿಲಿಂಡರ್ ಏನಿರುತ್ತೆ ಅದು ಬ್ಲಾಸ್ಟ್ ಆಗುತ್ತೆ. ಅವ್ರು 3 ಜನನೂ ಅನ್ಕೋತಾರೆ, ಇಲ್ಲಿ ಎಲ್ಲನೂ ಆಲ್ರೆಡಿ ಸುಟ್ಟೋಗಿದೆ, ಯಾವುದೇ ರೀತಿಯಾದಂತಹ ಅನುಮಾನ ಬರೋದಕ್ಕೆ ಸಾಧ್ಯನೇ ಇಲ್ಲ, ಸೊ ನಾವಿವಾಗ ಆರಾಮಾಗಿರ್ಬೋದು. ಅಲ್ಲಿಂದ ಹೊರಡೋವಾಗ ಏನು ಮಾಡ್ತಾರೆ, ಅಲ್ಲೇ ಇದ್ದಂತಹ ಒಂದು ಹಾರ್ಡ್ ಡಿಸ್ಕ್ ಮತ್ತು ಆ ಹುಡುಗಂದು ಲ್ಯಾಪ್ಟಾಪ್ ಏನಿತ್ತು ಅದನ್ನು ಕೂಡ ಜೊತೆಯಲ್ಲೇ ತೊಗೊಂಡು ಹೊರಟು ಬಿಡ್ತಾರೆ. ಸೊ ಇವಾಗ ಅಲ್ಲಿ ಯಾವುದೇ ಥರದ ಡೀಟೇಲ್ಸ್ ಆಗಲಿ ಮತ್ತೊಂದಾಗಲಿ ಇಲ್ಲ, ಸಿಕ್ಕಾಕೊಳ್ಳೋ ಅಂಥದ್ದು ಎಲ್ಲ ಅಲ್ಲಿರುವಂಥ ವಸ್ತುಗಳೆಲ್ಲ ಸುಟ್ಟು ಬೂದಿ ಆಗಿರುತ್ತೆ, ನಾವು ಇದರಲ್ಲಿ ಸಿಕ್ಕಾಕೊಳ್ಳೋಕ್ಕೆ ಚಾನ್ಸೇ ಇಲ್ಲ ಅಂತ ಅಂದ್ಕೊಂಡು ಇವ್ರೇನು ಮಾಡ್ತಾರೆ, ಅವರ ಊರಿಗೆ ರಿಟರ್ನ್ ಹೋಗ್ಬಿಡ್ತಾರೆ, ಅಂದರೆ ಉತ್ತರ ಪ್ರದೇಶಕ್ಕೆ ರಿಟರ್ನ್ ಹೋಗ್ಬಿಡ್ತಾರೆ.
ಈ ಚಿಕ್ಕದಾದಂತಹ ಒಂದು ಕ್ಲೂ ಇಂದ ಪೊಲೀಸವರು ಇದನ್ನು ಡೀಪಾಗಿ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಇವ್ರು 3 ಜನ ಕೂಡ ಸಿಕ್ಕಾಕೊಳ್ತಾರೆ. ಇದಾಗಿತ್ತು ಇವತ್ತಿನ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ಥರದ ಸ್ಟೋರಿ ಒಂದು ವೇಳೆ ನಿಮಗೆ ಇಷ್ಟ ಆಗಿದ್ದರೆ, ನಾನು ಈ ಕೇಸ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿರೋ ರೀತಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆಯೇ ಈ ಕೇಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿರುವಂತಹ ರೀತಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಒಂದೇ ಒಂದು ಲೈಕು ನಮಗೆ ತುಂಬ ದೊಡ್ಡ ಮೋಟಿವೇಶನ್ ಆಗಿರುತ್ತೆ. ದಯವಿಟ್ಟು ಇದೇ ರೀತಿಯಾದಂಥ ಸ್ಟೋರಿಗಳನ್ನ ನೀವು ಕೇಳಬೇಕು ಅಂತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.